ಇದರಲ್ಲಿ ಮುಂಚೆ ಆದರೆ ಗ್ರಾಮ ಪಂಚಾಯಿತಿ PDOಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅಧಿಕಾರ ಇರ್ತಿತ್ತು. ಆ ಅಧಿಕಾರವನ್ನು ಇವರು ಮೊಟಕುಗೊಳಿಸಿದ್ದಾರೆ. ಏನಕ್ಕಿದು ಸರಿ. ನಾಲ್ಕನೇದು, ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಂದು ಹೆಸರನ್ನ ಇಟ್ಟಿದೆ. ಬೇರೆ ಯಾಕೆ ಈ ಹೆಸರು? ನಮ್ಮ ಮಹಾತ್ಮ ಗಾಂಧಿ ನಿಮಿಷ ಮಹಾತ್ಮ ಗಾಂಧಿ ಹೆಸರನ್ನ ಇವರು ಇತಿಹಾಸದಿಂದ ನಿರ್ನಾಮ ಮಾಡಲು ಹೊರಟಿದ್ದಾರೆ. ಅದಕ್ಕೆ ನಾವು ಆಸ್ಪದ ಕೊಡಲ್ಲ. ಬೇರೆ ಯೋಜನೆ ಇವರು ಇಡ್ಬೋದಾಗಿತ್ತು ಇದನ್ನ ಹೆಸರು. ಯಾಕೆ ಇದೇ ಯೋಜನೆ ಆಗ್ಬೇಕಾಗಿತ್ತು? ರಾಜ್ಯದ ಜನತೆಗೆ, ದೇಶದ ಜನತೆಗೆ ನಾವು ಕೇಳ್ತೀವಿ, ಏನಕ್ಕೆ ಹೆಸರನ್ನು ತೆಗೆದಿದ್ದಾರೆ? ಉತ್ತರ ಕೊಡಬೇಕು. ಬೇರೆ ಯೋಜನೆಗೆ ಇಡ್ಬೋದಾಗಿತ್ತಲ್ಲ. ಒಂದು ಮರು ಪ್ರಶ್ನೆ ನಂದನ್ ಅವರೇ, ನೀವು ಹೇಳಿದ್ರಿ ರೈತರಿಗೆ ಅನ್ಯಾಯ ಆಗ್ತದೆ, ಅವ್ರ ಪರವಾಗಿ ನಾವು ನಿಂತ್ಕೊಂಡಿದೀವಿ ಅಂತ. ರೈತರಿಗೆ ಅನ್ಯಾಯ ಆಗೋದು ಒಂದೇ ಒಂದು ವಿಚಾರ ಸೊಲ್ಲೆತ್ತಿದ್ರಿ, ಅದು 365 ದಿನವೂ ಮುಂಚೆ ಕೆಲಸ ಮಾಡಬಹುದಿತ್ತು, ಬಟ್ ಈಗ ಅದನ್ನ ಸಿಗ್ತಾ ಇಲ್ಲ ಅಂತ. ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರದ ಮೇಲೆ ಪ್ರಾಬ್ಲಮ್ಗಳು. ಅಲ್ಲಲ್ಲ, ರೈತರಿಗೆ ಪ್ರಾಬ್ಲಮ್ ಅಲ್ಲ, ರೇಷಿಯೋ ನಿಮಗೆ ರಾಜ್ಯ ಸರ್ಕಾರಗಳಿಗೆ ಪ್ರಾಬ್ಲಮ್ ನೋಡಿ. ಅಂಡ್ ಎರಡನೇದು ಗಾಂಧಿ ಹೆಸರು ಅಂತ ಕೇಳಿದ್ರಿ ನೀವು. ಮುಂಚೆ ನೀವು ನರೇಗಾ ಅಂತ ಇತ್ತು, ಮನ್ರೇಗಾ ನಾವು ಆಡ್ ಮಾಡಿದೀವಿ ನಾವು. ಇವ್ರಿಗೆ ಏನಕ್ಕೆ ಸಮಸ್ಯೆ? ಇನ್ನೊಂದು ಹೇಳ್ಬಿಡ್ತೀವಿ. ಇದೇ ಯೋಜನೆಗೆ ನಮ್ಮ ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಅಪಸ್ವರ ದೊಡ್ಡ ಮಟ್ಟದಲ್ಲಿ ಎತ್ತಿದ್ದಾರೆ. ನಮ್ಮ ರಾಜ್ಯಕ್ಕೆ ಹೊಡೆತ ಬೀಳುತ್ತೆ, ನೀವು 40% ಇಂಪೋಸ್ ಮಾಡುತ್ತೆ ಅಂತ. ಅದನ್ನ ಕೇಳುವ ದೊಡ್ಡ ಮಟ್ಟದ ಅಕ್ಷಯ ಪಾತ್ರೆ ಅಂತೀರಿ ನೀವು. ಏನ್ ಮಾತಾಡ್ತಿದ್ದೀರಾ ನೀವು? ರಾಜ್ಯಕ್ಕೆ ಅನುದಾನ ಕೋತಾಗಿರೋದ್ ಬಗ್ಗೆ ನೀವು ಮಾಧ್ಯಮದವ್ರು ಎತ್ತಬೇಕು. ಏನಾಗ್ತಿದೆ ಅಂತ ನೀವೇ ಹೇಳ್ತಿದ್ದೀರ. ಮಾಧ್ಯಮದವರು 1,25,000 ಕೋಟಿ 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಅಲ್ಲಿ. ಹೌದು, ನಮ್ಮ ರಾಜ್ಯ ಅಕ್ಷಯ ಪಾತ್ರೆ. ಹೌದು, ಇವಾಗ್ಲೂ ಅಲ್ಲ, ನೀವ್ ಏನಕ್ಕೆ ರಾಜ್ಯದ ಕೇಂದ್ರದ ಯೋಜನೆ ಪುರಸ್ಕೃತ ಯೋಜನೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ನಾವೇನಕ್ಕೆ ಇದು 30-40% ದುಡ್ಡುಗಳನ್ನ ಕೊಡಬೇಕು? ಅವ್ರು ಯಾಕೆ ಕೊಡಲ್ಲ? ಇವತ್ತು ಸೆಸ್ಸು, ಹೈವೇ ಟೋಲು, ಪೆಟ್ರೋಲ್ ಮೇಲೆ ಟೋಲು, ಇನ್ಕಮ್ ಟ್ಯಾಕ್ಸ್. ಇವತ್ತು ಯಾವನ ಒಬ್ಬ ಬಿಗ್ ಬಾಸ್ ಅಲ್ಲಿ ಗೆದ್ದಿಯನ ಗಿಲ್ಲಿ ನಟ ಅಂತ, ಅವನ ಮೇಲೆ 52% ಟ್ಯಾಕ್ಸ್ ಹಾಕೋರು. ಇದು ಇವ್ರು ಟ್ಯಾಕ್ಸ್ ಟೆರರಿಸಮ್ ಏನಾರು ಇದ್ರೆ ಇದು ಪ್ರಪಂಚದಲ್ಲಿ, ಅದು ದೇಶದಲ್ಲಿ ನರೇಂದ್ರ ಮೋದಿ BJP ಸರ್ಕಾರ ಮಾಡಿರೋದು ಟ್ಯಾಕ್ಸ್ ಟೆರರಿಸಮ್. ಓಕೆ, ಯದುಕುಮಾರ್ ಅವರೇ, ನೀವು ಆರಂಭದಲ್ಲಿ ಹೇಳಿದ್ರಿ ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ವಿಬಿಜಿ ರಾಮ್ಜಿ ಈ ಅದ್ಭುತವಾದ ಯೋಜನೆ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಏನು ಅಪಪ್ರಚಾರ ಮೇಡಮ್? ಈಗ ತಾವೇ ಹೇಳ್ತಾ ಇದ್ದಾಗೆ ಮೊದಲಿದ್ದಂಥದ್ದು ಮನ್ರೇಗಾದಲ್ಲಿ 100 ದಿನದ ಕಾರ್ಯಕ್ರಮ, 100 ದಿನದ ಕೆಲಸಕ್ಕೆ ಇದಂತ ಇದ್ದದ್ದು. ಈಗಿರೋದು 125. 100 ದೊಡ್ಡದ 125 ದೊಡ್ಡದ? ಕಾಂಗ್ರೆಸ್ ಆ ಲೆಕ್ಕಾಚಾರ ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದ್ ಪ್ರಶ್ನೆ ಕೇಳ ನಾನು. 100 ಇತ್ತು, 125 ದಿನ. 100 ದಿನ ಇದ್ದಾಗ ಜನ ಹೋಗ್ತಾ ಇದ್ದಿದ್ದು 55ರಿಂದ ಹಬ್ಬ ಅಂದ್ರೆ 65 ದಿನ. 125 ದಿನ ಮಾಡ್ಕೊಂಡು ಏನ್ ಪ್ರಯೋಜನ? ಆ ತರದ್ ಏನೇನು ನ್ಯೂನತೆಗಳಿತ್ತು, ಆ ನ್ಯೂನತೆಗಳು ಮನ್ರೇಗಾದಲ್ಲಿ ಇದ್ದದನ್ನ ಸರಿ ಮಾಡಿ ಹೊಸದಾಗಿ ತಂದಿರುವಂತದ್ದು ಏನೇನಿತ್ತು. ನ್ಯೂನತೆ ನೀವು ಸರಿ ಮಾಡಿಲ್ಲ. 100 ದಿನನೇ ಹೆಚ್ಚಾಗಿತ್ತು. ಜನ ಹೋಗ್ತಾ ಇದ್ದಿದ್ದು 60ರಿಂದ 65 ದಿನ ಹಬ್ಬ ಅಂದ್ರೆ. ಮಾತಾಡ್ತಾ ಇದ್ರು 365 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಯಾರಿಗೂ ಉಪಯೋಗ ಜನರಿಗೆ ಮೇಡಮ್. ಅದನ್ನ ಹೇಳ್ತಾ ಇರುವಂತದ್ದು. ಈಗ ಬಿತ್ತನೆ ಸಮಯಕ್ಕಾಗ್ಲಿ, ಕಟಾವು ಸಮಯಕ್ಕಾಗ್ಲಿ, ಅವಾಗ ಜನರಿಗೆ ಊರುಗಳಲ್ಲಿ ಆಳ್ ಸಿಗ್ತಾ ಇರಲಿಲ್ಲ. ಸೊ ಆ ಸಮಯದಲ್ಲಿ ಸ್ಥಳೀಯವಾದ ರಾಜ್ಯ ಸಂಸ್ಥೆಗಳು, ರಾಜ್ಯ ಸರ್ಕಾರಗಳು ನಿರ್ಧರಿಸಬಹುದು ಯಾವ ಸಮಯದಲ್ಲಿ 30 ದಿನ, 60 ದಿನದಲ್ಲಿ ಬಿತ್ತನೆಗೆ ಒಂದು 30 ದಿನ, ಕಟಾವ್ ಒಂದು 30 ದಿನ. ಆ ಸಮಯದಲ್ಲಿ ಇದಿರಲ್ಲ, ಬಿಬಿಜಿ ಇರಲ್ಲ, ಮಿಕ್ಕಿದ ಎಲ್ಲಾ ಸಮಯನೂ ಇರುತ್ತಂತ ಅನ್ಬಿಟ್ಟು. ಅಂದ್ರೆ ಅದು ಏನಂತಾರೆ, ರೈತರಿಗೆ ಇದಾಗುವಂಥದ್ದು. ಆಮೇಲೆ ಯೂಸ್ ಮಾಡ್ತಾ ಇದ್ದಂಥದ್ದು ಏನಂತಾರೆ, ಯಾವ್ದು ಅಸೆಟ್ ಕ್ರಿಯೇಷನ್ಸ್ ಆಗಿರಲ್ಲ. ಗುಂಡಿ ತೆಗೆಯುವಂಥದ್ದು, ಈ ಕಡೆ ಮಣ್ಣದ್ದು ಈ ಕಡೆ ಹಾಕುವಂಥದ್ದು ಯಾವ್ದು ಪ್ರೊಡಕ್ಟಿವ್ ಆಗಿರ್ತಾ ಇರಲಿಲ್ಲ. ಪ್ರೊಡಕ್ಟಿವ್ ಅಂದಾಗ ನಾವು ಯಾವ್ದು ಗ್ರಾಮಗಳನ್ನ ವಿಕಸಿತ ಮಾಡ್ಬೇಕಂತ ಇರ್ತೀವಿ, ಯಾವ್ದು ಉದ್ಧಾರ ಮಾಡ್ಬೇಕಂತ ಇರ್ತೀವೋ ಪರ್ಮನೆಂಟ್ ಸೊಲ್ಯೂಷನ್ಸ್ ಇರ್ತಾ ಇರಲಿಲ್ಲ. ಎಲ್ಲ ಅದನ್ನ ಹೇಳ್ತಾ ಇರೋದು ಟೆಂಪರರಿ ಸೊಲ್ಯೂಷನ್ಸ್ ಆಗಿತ್ತು. ಇದ್ರಲ್ಲಿ ಅಸೆಟ್ ಕ್ರಿಯೇಷನ್ಸ್ ಆಗುವಂಥದ್ದು ಅಂದ್ರೆ ಯಾರು ಮುಖ್ಯವಾಗಿ ಪಾಲ್ದಾರಿಕೆ ಅಂತ ಜನರು ತಮ್ಮ ಒಂದು ಊರಿಗೆ ತಮಗೇನ್ ಬೇಕು ಅದನ್ನ ಪಾಲುದಾರಿಕೆಯಿಂದ, ಈ ಗ್ರಾಮ ಸಭೆಯಿಂದ ಇವ್ರು ಹೇಳಿದ್ರು ಪಂಚಾಯತ್ ಅಲ್ಲೇನೆ ನಡೆಯುವಂಥದ್ದು, ನಿರ್ಧಾರ ಅಲ್ಲೇ ತಗೊಳ್ಳುವಂಥದ್ದು, ಬೇರೆ ಎಲ್ಲೂ ಡೆಲ್ಲಿ ತಗೊಳ್ಳುವಂಥದ್ದಲ್ಲ. 2. 3ನೇದು ಇವ್ರು ತಾವು ಕರ್ನಾಟಕದಲ್ಲೇ ನಾವು ನೋಡಿದೀವಿ ಮೇಡಮ್. ಆಳಂದದಲ್ಲಿ
ಗಂಡಸರಿಗೆ ಹೆಂಗಸರು ವೇಷ ಹಾಕಿ ಫೋಟೋ ತಗೊಂಡು ಅದು ಇಡೀ ಪ್ರಪಂಚದ ಒಂದ್ ನಿಮಿಷ ಮೇಡಮ್ ನೀವು ನ್ಯೂನತೆ ಮೇಡಮ್ ನ್ಯೂನತೆ ಹೇಳ್ಬೇಕಾಗುತ್ತಲ್ಲ ಮೇಡಮ್ ನ್ಯೂನತೆ ಅದು ಟ್ಯಾಕ್ಸ್ ಪೇಸ್ ಮಾಡಿ ಅದು ₹1 ಆದ್ರೂ ನ್ಯೂನತೆ ಹೇಳಲೇಬೇಕಾಗುತ್ತೆ. ಆ ತರದ್ದು ವ್ಯಾಪಕವಾದ ಭ್ರಷ್ಟಾಚಾರ ಆಗ್ತಾ ಇತ್ತು. ಆ ವ್ಯಾಪಕವಾದ ಭ್ರಷ್ಟಾಚಾರನ ನಿಲ್ಸುವಂಥದ್ದು. ಇನ್ನೊಂದು ಬಂದು ಜನರು ಬಂದು ತಮ್ಮ ವಿಕಾಸಕ್ಕೆ ಇನ್ನೊಂದು ಪೇಮೆಂಟ್ಸ್ ಬಗ್ಗೆ ಕೊಂಡಾಗ ಅದು ದೀರ್ಘವಾಗಿರ್ತಾ ಇತ್ತು. ಪೇಮೆಂಟ್ಸ್ ಯಾವಾಗ ಅಲಾಟ್ ಆಗ್ತಿದ್ದು ಅಂತಲ್ಲ, ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವಿತಿನ್ 1 ವೀಕ್ ಅವ್ರ ಅಕೌಂಟ್ಸ್ಗಳಿಗೆ ಓಲ್ಡ್ ಆಗ್ತಾ ಇರುವಂತದ್ದು. ಆಮೇಲೆ ಹೇಳ್ತಾ ಇರುವಂತದ್ದು ಇವರ ಒಂದು ಇದರಲ್ಲಿ ಏನು ಹಿಂಗು ಗುಂಡಿ ಆಗ್ಬೋದು, ಅಂಗನವಾಡಿ ಕಟ್ಟಡ ಆಗ್ಬೋದು, ಇದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ಸ್. ಮೇಡಮ್ ಈಗ ಒಂದು ಸರ್ಕಾರ ಬಂದಾಗ ಒಂದು ಸರ್ಕಾರ ತನ್ನ ಯೋಜನೆಗಳಿಗಾಗ್ಬೋದು, ತನ್ನ ಒಂದು ಕಾರ್ಯಕ್ರಮಕ್ಕಾಗ್ಬೋದು, ಅದು ಸರ್ಕಾರ ಒಂದ್ ನಿಮಿಷ ಅವ್ರ ಯೋಜನೆಗೆ ಸಮಾಧಿ ಕಟ್ಟಿ ನೀವು ಅದ್ರ ಮೇಲೆ ಮಹಲ್ ಕಟ್ಕೊಳ್ತೀವಿ ಅಂದ್ರೆ ಅವ್ರಿಗೆ ಯೋಜನೆಗೆ ಯಾವ್ದು ಸಮಾಧಿ ಕಟ್ಟಿಲ್ಲ. ಯೋಜನೆಯಲ್ಲಿ ಇದ್ದಂತ ಭ್ರಷ್ಟಾಚಾರವನ್ನ ಮೇಡಮ್ ಯೋಜನೆಯಲ್ಲಿ ಅಂತ ಅಂದ್ರೆ ಅವ್ರಿಗೆ ಹೆಸರಿನಲ್ಲಿ ಮಾತ್ರ ಇತ್ತ? ಹಾಗಾದ್ರೆ ಎಷ್ಟೊಂದು ಹೆಸರು ಚೇಂಜ್ಗಳು ಗಾಂಧಿ ಹೆಸರಿನಲ್ಲಿ ಇರುವಂತ ಕುಟುಂಬದಲ್ಲಿ ಹೆಸರು ಅಂತ ನೂರಾರು ಇದೆಯಲ್ಲ ಮೇಡಮ್. ಅಲ್ಲಿ ಯಾವ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಗ್ರಾಮ ವಿಕಾಸ ಏನಿತ್ತೋ ಆ ಒಂದು ಹೆಸರನ್ನೇ ಇಟ್ಟಿರೋದೇ ಹೊರತು, ಆ ಹೆಸರೇ ಇರೋದೇ ಹೊರತು ಇವ್ರಿಗೆ ಅದರಿಂದ ಏನಾಗ್ಬೇಕಾಗಿಲ್ಲ. ಇವ್ರೇನು ಗಾಂಧಿ ತತ್ವ ಏನು ಪಾಲನೆ ಮಾಡ್ತಿಲ್ಲ. ಯಾವ ತತ್ವವನ್ನು ಪಾಲನೆ ಮಾಡಿದ್ದಾರೆ ಅಲ್ಲಿ? ಇವ್ರಿಗೆ ಏನಂದ್ರೆ ಭ್ರಷ್ಟಾಚಾರದ ಪಾಲು ಇವರಿಗೆ, ಕಾಂಗ್ರೆಸ್ನವರಿಗೆ ಕಮ್ಮಿ ಆಯ್ತು, ಅದೇ ಇವರಿಗೆ ಅಳಲು. ಭ್ರಷ್ಟಾಚಾರದ ಪಾಲು ಕಮ್ಮಿ ಆಯ್ತು. ಇಷ್ಟೊಂದು ಚೇಂಜ್ ಮಾಡಿದ್ರಿ, ಏನ್ ಚೇಂಜ್ ಆಗಿಲ್ಲ? ಏನ್ ಚೇಂಜ್ ಆಗಿಲ್ವಾ? 90-10 ಎಲ್ಲಿ 60-40 ಮೇಡಮ್. ಹಾಗಾದ್ರೆ ಕೇಳಿ ಮೇಡಮ್, ಕೇಳಿ. ಹಾಗಾದ್ರೆ ಎಲ್ಲಾ ಕೇಂದ್ರ ಸರ್ಕಾರನೇ ಮಾಡ್ಬೇಕಾದಾಗ ರಾಜ್ಯ ಸರ್ಕಾರ ಯಾವ ಅಸಹಾಯಕತೆ ತೋರಿಸ್ತಾ ಇತ್ತು ಆ ಯೋಜನೆಗಳಿಗೆ, ರಾಜ್ಯ ಸರ್ಕಾರಕ್ಕೂ ಹೊಣೆಗಾರಿಕೆ ಬೇಕಾಗುತ್ತೆ. ರಾಜ್ಯ ಸರ್ಕಾರಕ್ಕೂ ಅದ್ ಮಾಡ್ತಾ ಇದೆ ತನ್ನ ಜನರಿಗೆ ಅಂದ್ರೆ ಫೈನಾನ್ಷಿಯಲಿ ಬರ್ಡನ್ ಕೊಡೋದೇ ಹೊಣೆಗಾರಿಕೆನಾ? ಫೈನಾನ್ಷಿಯಲಿ ಬರ್ಡನ್ ಅಲ್ಲ, ರಾಜ್ಯದ ಹೊಣೆಗಾರಿಕೆ ಆದ್ರೆ ಆ ಯೋಜನೆ ಇನ್ನೊಂದು ಸಮರ್ಪಕವಾಗಿ ಆಗುತ್ತೆ. ರಾಜ್ಯದ ಹೊಣೆಗಾರಿಕೆ ಬೇಡವಾಗಾದ್ರೆ ಅಲ್ಲ, ದುಡ್ಡು ಜಾಸ್ತಿ ಕೊಡ್ತೀವಲ್ಲ, ಎಲ್ಲೂ ಭ್ರಷ್ಟಾಚಾರ ಆಗದಲ್ಲೇ ಇರೋ ತರ ರಾಜ್ಯ ಸರ್ಕಾರಗಳು ನೋಡ್ಕೊಳ್ತವೆ. ಆ ಯೋಜನೆಗಳನ್ನ ಜಾರಿ ಮಾಡಕ್ಕೆ ಫುಲ್ಫಿಲ್ ಆಗುತ್ತೆ. ಏನ್ ವಿಕಸಿತ ಗ್ರಾಮ ಅಂತ ಹೇಳ್ತೀವಿ ಅದು ಸಂಪೂರ್ಣವಾಗುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಹೊಣೆ ಹೊರಿದ್ರೆ ಅವರು ವಿಕಸದ ಹಾದಿಯಲ್ಲಿ ಕೈ ಜೋಡಿಸ್ದಂಗ ಆಗುತ್ತೆ. ಆದ್ರೆ ಇವ್ರು ಭ್ರಷ್ಟಾಚಾರದಲ್ಲಿ ದುಡ್ಡು ತಂದಿ ಅಭ್ಯಾಸ ಇಲ್ಲ ಮೇಡಮ್. ಅದಲ್ಲಿ ಅದೆಲ್ಲಿ ಕಳೆದು ಹೋಗ್ಬಿಡುತ್ತೆ. ಪಾಪ ಉಂಡು ಹೋಗ್ತಾ ಇದ್ರು, ಕೊಂಡು ಹೋಗ್ತಾ ಇದ್ರು. ಇವತ್ತು ಅದಕ್ಕೆ ಕತ್ರಿ ಹಾಕಿರೋಂತ ಮೋದಿಜಿ ಅವ್ರಿಗೆ ಇದು ಅವ್ರ ಅಳಲು, ಇದು ಅವ್ರಿಗೆ ಅಳಲು ಕತ್ರಿ ಅಲ್ಲ. ಗಾಂಧಿ ಹೆಸರು ತೆಗೆದ್ರಲ್ಲ ಯಾಕೆ ಅನ್ನೋದಕ್ಕೆ ನೀವು ಇನ್ನೂ ಸಮರ್ಪಕ ಉತ್ತರ ಕೊಡ್ಲಿಲ್ಲ. ಬರ್ತೀನಿ ನಿಮ್ಮ ಹತ್ರ, ಬರ್ತೀನಿ. ಒಂದು ಬ್ರೇಕ್ ತಗೊಂಡು